ನಮಸ್ತೆ, ನಾನು ನಾಗೇಂದ್ರ ಅರಸ್ ಮಾತಾಡ್ತಾ ಇದ್ದೀನಿ. ಚಿನ್ನಸ್ವಾಮಿ ಪ್ರೊಡಕ್ಷನ್ ಈ ಒಂದು ಬ್ಯಾನರ್ ಅಡಿ ಮಗ್ಗಿ ಪುಸ್ತಕ ಅಂತ ಒಂದು ಚಿತ್ರ ಮೂಡಿಬರ್ತಾ ಇದೆ. ಯಶಸ್ ಏಕಲವ್ಯ ಅಂತ ಸಂಗೀತ ಸಂಯೋಜನೆ ಮಾಡಿರೋದು. ಆಮೇಲೆ ಹರಿವಾರಾಸನಂ ನಿರ್ದೇಶನ. ನಾನು ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ, ಒಂದು ಪುಟ್ಟ ಪಾತ್ರ, ಅದು ಚೊಕ್ಕವಾಗಿದೆ. ಸಾಂಗ್ಸ್ ನೋಡಿದೆ, ನಿಜವಾಗ್ಲೂ ಅದ್ಭುತವಾದ ಸಾಂಗ್ಸು. ಆಮೇಲೆ ಲಿರಿಕ್ ಆಗಲಿ, ಸಾಹಿತ್ಯ, ಆಮೇಲೆ ಸಂಗೀತ ಸಂಯೋಜನೆ ಮಾಡಿರುವಂಥದ್ದು, ಆಮೇಲೆ ವಿಜುವಲ್ ಬ್ಯೂಟಿ ನಂದ DOP ಅವ್ರದ್ದು. ನೋಡ್ತಿದ್ರೆ ಒಂಥರ ನಿಜವಾಗ್ಲೂ ಕೆಲವೊಮ್ಮೆ ನಾನೇ ಅದು ನೋಡ್ತಾ ಒಂಥರ ಎಮೋಷನ್ ಫೀಲ್ ಆಗೋಯಿತು. ಈಗಿನ ಮಕ್ಕಳು ಯಾವ ರೀತಿ ಕಷ್ಟಪಡ್ತಾರೆ ಅಂದರೆ ಓದಬೇಕು ಅಂತ ಆಸೆ ಇರುತ್ತೆ. ಆಮೇಲೆ ಬಡತನದಲ್ಲಿರ್ತಾರೆ, ಅವ್ರ ತಾಯಿ ತಂದೆ ಕೂಡ ಯಾವ ರೀತಿ ಕಷ್ಟಪಟ್ಟು ಓದಿಸ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಯಾವ ರೀತಿ ಮಕ್ಕಳನ್ನ ಬೆಳೆಸಬೇಕು ಅನ್ನೋ ಕಷ್ಟದಲ್ಲೂ ಈ ರೀತಿ ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಅನ್ನೋ ಥರದಲ್ಲಿ ಮೂಡಿ ಬಂದಿರೋ ಚಿತ್ರ. ಯಾಕಂದರೆ ಪೂರ ಕಂಟೆಂಟ್ ಹೇಳೋಂಗಿಲ್ಲ, ಯಾಕಂದರೆ ಅದು ನೀವು ಚಿತ್ರಮಂದಿರದಲ್ಲಿ ಬಂದು ನೋಡೋದೇ ಉತ್ತಮ. ಹಾಗಾಗಿ ಈ ಒಂದು ಹೊಸ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ. ಒಳ್ಳೆ ಕಂಟೆಂಟ್ ಇರೋ ಚಿತ್ರ ಯಾವತ್ತು ಗೆದ್ದೇ ಗೆಲ್ಲುತ್ತೆ. ಆಮೇಲೆ ನಮ್ಮ ಕನ್ನಡ ಜನತೆ ಗೆಲ್ಲಿಸ್ತಾರೆ. ಹಾಗಾಗಿ ನನ್ನ ಕಡೆಯಿಂದ ಮಗ್ಗಿ ಪುಸ್ತಕ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್.